ಕೇದಾರನಾಥ ದೇವಾಲಯವನ್ನು ಪಾಂಡವರು ಕಟ್ಟಿಸಿದರಾ? ಹೌದು. ಮಹಾಭಾರತ ಯುದ್ಧದಲ್ಲಿ ಜಯವನ್ನು ಸಾಧಿಸಿದ ಪಾಂಡವರಿಗೆ ಯುದ್ಧದ ಸಮಯದಲ್ಲಿ ತಮ್ಮ ರಕ್ತ ಸಂಬಂಧಿಗಳ ಸಾವಿಗೆ ಕಾರಣ ಹಾಗೂ ಅನೇಕ ಪಾಪಕೃತ್ಯಗಳನ್ನು ಮಾಡಿದ ಅರಿವಾಗಿ ಆ ಪಾಪದಿಂದ ಅವರಿಗೆ ಮೋಕ್ಷ ದೊರಕಬೇಕೆಂದು ಪರಶಿವನ ದರ್ಶನವನ್ನು ಮಾಡಲು ನಿರ್ಧರಿಸಿ ಪಾಂಡವರೆಲ್ಲ ಕಾಶಿಗೆ ತೆರಳುತ್ತಾರೆ. ಪರಶಿವನು ಕೋಪಗೊಂಡಿರುತ್ತಾನೆ. ಪಾಪಕೃತ್ಯಗಳನ್ನು ಮಾಡಿದ ಇವರಿಗೆ ಮೋಕ್ಷ ಕೊಡಲು ಇಷ್ಟವಿಲ್ಲದೆ ಉತ್ತರ ಪ್ರದೇಶದ ಕಡೆ ನಂದಿ ರೂಪವಾಗಿ ತೆರಳಿಬಿಡುತ್ತಾನೆ. ಶಿವನ ದರ್ಶನವಿಲ್ಲದೆ ನಿರಾಶರಾದ ಪಾಂಡವರು ಶ್ರೀಕೃಷ್ಣನ ಬಳಿ ತೆರಳಿ ಪರಶಿವನ ದರ್ಶನವಾಗುವಂತೆ ಕೇಳಿಕೊಳ್ಳುತ್ತಾರೆ. ಆಗ ಶ್ರೀಕೃಷ್ಣನು ಉತ್ತರ ಪ್ರದೇಶದ ಮಂದಾಕಿನಿ ನದಿಯ ಸಮೀಪದಲ್ಲಿ ಪರಶಿವನು ಇರುವುದಾಗಿ ತಿಳಿಸುತ್ತಾರೆ. ಪಾಂಡವರೆಲ್ಲ ಶಿವನನ್ನು ಹಲವಾರು ದಿನಗಳ ಕಾಲ ಹುಡುಕಿದರು. ಕೊನೆಯದಾಗಿ ಅವರು ಹೋಗುತ್ತಿರುವ ದಾರಿಯಲ್ಲಿ ಒಂದು ನಂದಿಯ ಗುಂಪೊಂದು ಬರುವುದು ಕಾಣುತ್ತದೆ. ತಡ ಮಾಡದೆ ಭೀಮನು ತನ್ನ ದೇಹವನ್ನು ಬೃಹದಾಕಾರವಾಗಿ ಮಾಡಿ ತನ್ನ ಕಾಲ ಕೆಳಗೆ ಎಲ್ಲ ನಂದಿಗಳನ್ನು ಸುಳುವ ಹಾಗೆ ಮಾಡುತ್ತಾನೆ. ಒಂದು ನಂದಿಯು ಮಾತ್ರ ವಿರುದ್ಧ ದಿಕ್ಕಿಗೆ ಓಡಲಾರಂಭಿಸಿತು. ಪಾಂಡವರೆಲ್ಲ ಅದು ಭಗವಾನ್ ಪರಶಿವನೇ ಎಂದು ಗುರುತಿಸಿ ಅದನ್ನು ಬೆನ್ನಟ್ಟುತ್ತಾರೆ. ಆದರೆ ಪರಶಿವನು ಅವರಿಗೆ ಸಿಗಬಾರದು ಎಂದು ಭೂಮಿಯೊಳಗೆ ಹುದುಗಲು ಪ್ರಾರಂಭಿಸಿದಾಗ ನಂದಿಯ ಬೆನ್ನು ಮಾತ್ರ ಕೈಗೆ ದೊರಕುತ್ತದೆ. ನಂತರ ಪಾಂಡವರೆಲ್ಲ ಅಲ್ಲಿಯೇ ಒಂದು ಕಲ್ಲಿನ ದೇವಾಲಯವನ್ನು ನಿರ್ಮಿಸಿ ಸತತ ಪೂಜಾ ಸತ್ಕಾರ್ಯವನ್ನು ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಮಾಡಿದ ನಂತರ ಪರಶಿವನ ದರ್ಶನವಾಗುತ್ತದೆ ಮತ್ತು ಪಾಂಡವರೆಲ್ಲ ಮೋಕ್ಷಕ್ಕೆ ಪ್ರಾಪ್ತರಾಗುತ್ತಾರೆ. ಇದೇ ಈಗಿನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರನಾಥ ಜ್ಯೋತಿರ್ಲಿಂಗ.